ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ಮಂಗಳವಾರ 10ನೇ ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆರೆಮೀಯನು 15ನೇ ಅಧ್ಯಾಯದ 20ನೇ ವಚನ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ದೇವರು ತನ್ನ ಜನರನ್ನು ಎಲ್ಲ ವಿಧವಾದಂಥ ಗಂಡಾಂತರದಿಂದ ತಪ್ಪಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ನಮ್ಮನ್ನು ರಕ್ಷಿಸುವವನು, ಉದ್ಧರಿಸುವವನು ಆಗಿದ್ದಾನೆ. ಈ ಒಂದು ವಚನವನ್ನು ನಾವು ನೋಡುವುದಾದರೆ, ಯೆರೆಮೀಯನು ದೇವರ ಮುಂದೆ ಬರುತ್ತಾ ತನಗೆ ಉಂಟಾಗಿರುವಂಥ ನೋವನ್ನು ದೇವರಿಗೆ ಹೇಳಿಕೊಳ್ಳುವಂಥವನಾಗಿದ್ದಾನೆ. ಅವನಿಗೆ ಉಂಟಾದಂಥ ಅನೇಕ ಸಮಸ್ಯೆಗಳು, ಕಷ್ಟ, ಕಣ್ಣೀರು, ಹಾದು ಹೋಗುತ್ತಿರುವಂಥ ಕಠಿಣವಾದಂಥ ಸಂದರ್ಭದ ಕುರಿತಾಗಿ ಯೆರೆಮೀಯನು ದೇವರಲ್ಲಿ ಕೂಗಿಕೊಳ್ಳುವಾಗ, ದೇವರಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ತನ್ನ ಪರಿಸ್ಥಿತಿಯಿಂದಾಗಿ ಗೋಳಾಡುವಂಥ ಆ ಸಂದರ್ಭದಲ್ಲಿ ದೇವರು ಬಹಳ ಸ್ಪಷ್ಟವಾದಂಥ ಮಾತನ್ನು ಇಲ್ಲಿ ಯೆರೆಮೀಯನಿಗೆ ಹೇಳುವಂಥವನಾಗಿದ್ದಾನೆ. ದೇವರು ಹೇಳುವಂಥದ್ದೇನೆಂದರೆ, ನಿನ್ನನ್ನು ಬಹಳವಾದಂಥ ಗಟ್ಟಿಯಾದಂಥ, ಯಾರು ಯಾವ ರೀತಿಯಲ್ಲೂ ಕೂಡ ಬೀಳಿಸಲಾರದಂಥ ಪರಿಸ್ಥಿತಿ, ಅಂದರೆ ಅಂಥ ಪೌಳಿಗೋಡೆಯನ್ನಾಗಿ ನಿನ್ನನ್ನು ಮಾಡುವೆನು ಎಂಬುದಾಗಿ ದೇವರು ಭರವಸೆಯನ್ನು ಕೊಡುವಂಥವನಾಗಿದ್ದಾನೆ. ಯೆರೆಮೀಯನ ವಿರುದ್ಧವಾಗಿರ್ತಕ್ಕಂಥವರೆಲ್ಲರೂ ಖಂಡಿತವಾಗಿ ವಿರೋಧಿಗಳಾಗಿಯೇ ತಮ್ಮ ವಿರೋಧವನ್ನು ಪ್ರಸ್ತಾಪ ಮಾಡುತ್ತಾ ಎಲ್ಲ ರೀತಿಯಲ್ಲೂ ಕೂಡ ಯೆರೆಮೀಯನಿಗೆ ಅವರುಗಳು ಎದುರಾಗಿ ನಿಂತು ಹಾನಿ ಮಾಡಬೇಕೆಂಬುದಾಗಿ ಆಲೋಚಿಸುತ್ತಿದ್ದರು. ಅಂಥ ಸಂದರ್ಭದಲ್ಲಿ ದೇವರು ಹೇಳುವಂಥ ಮಾತೇನೆಂದರೆ, ಅವರು ಎಷ್ಟು ನಿನ್ನ ವಿರುದ್ಧವಾಗಿ ಯುದ್ಧ ಮಾಡಿದರು, ನಿನಗೆ ವಿರೋಧವಾಗಿ ಇಷ್ಟೆಲ್ಲ ಕಾರ್ಯ ಮಾಡಿದರು, ನಾನು ನಿನ್ನನ್ನು ಬಲಪಡಿಸುವುದರಿಂದ ಯಾರೂ ನಿನ್ನನ್ನು ಕೆಡವಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ಯೆರೆಮೀಯನಿಗೆ ಭರವಸೆಯ ಮಾತನ್ನು ಹೇಳುವಂಥವನಾಗಿದ್ದಾನೆ. ದೇವರು ಅವನನ್ನು ಉದ್ಧರಿಸುವೆನು ಎಂಬುದಾಗಿ ಹೇಳುವಂಥದ್ದನ್ನು ಸಹ ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರನ್ನು ಆಶೀರ್ವದಿಸುವಾಗ ಅನೇಕ ಪರಿಸ್ಥಿತಿಗಳು ಮುಂದೆ ಬರುವಂಥದ್ದನ್ನು ನೋಡಿ ಅವರನ್ನು ಎಲ್ಲ ಭೀತಿಯಿಂದ ತಪ್ಪಿಸುವಂಥವನಾಗಿದ್ದಾನೆ. ವಿಶೇಷವಾಗಿ ಇಲ್ಲಿ ನಾವು ನೋಡುವುದಾದರೆ, ದೇವರು ಯೆರೆಮೀಯನ ಜೀವನದಲ್ಲಿ ಮಾಡಿದಂಥ ಉಪಕಾರ, ಕಾಪಾಡಿದಂಥ ರೀತಿ, ಕೊಟ್ಟಂಥ ಭರವಸೆ, ಇವುಗಳು ಶ್ರೇಷ್ಠವಾದಂಥದ್ದು. ಈಗಲೂ ಕೂಡ ನಾವು ನೋಡುವುದಾದರೆ, ಯಾವಾಗ ದೇವರು ತನ್ನ ಮಕ್ಕಳು ಅಂದರೆ ನಮ್ಮನ್ನು ಅಂಗೀಕರಿಸುತ್ತಾನೋ, ನಾವುಗಳು ಆತನಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೋ, ಆಗ ದೇವರು ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲ ವಿಧವಾದಂಥ ಕಷ್ಟ, ದುಃಖ ಇರುವಂಥ ಸ್ಥಿತಿಯಲ್ಲಿ ನಮ್ಮನ್ನು ಗೋಡೆಯ ಉಪಾಧಿಯಲ್ಲಿ ಬಲಪಡಿಸುವಂಥವನಾಗಿರುತ್ತಾನೆ. ಯಾವ ವಿಧವಾದಂಥ ವೈರಿಗಳು ನಮ್ಮನ್ನು ಸೋಲಿಸಲಾರದಂತೆ ದೇವರು ತಾನೇ ನಮ್ಮೊಂದಿಗೆ ಇರುವಂಥವನಾಗಿದ್ದಾನೆ. ಮತ್ತು ದೇವರು ಎಲ್ಲ ವಿಧದಲ್ಲೂ ಕೂಡ ನಮಗೆ ಸಂರಕ್ಷಣೆಯನ್ನು ಕೊಟ್ಟು ನಾವು ಆತನಿಗೆ ನಿತ್ಯ ಸ್ತೋತ್ರ ಸಲ್ಲಿಸುವ ಹಾಗೆ ಬಲಪಡಿಸುವಂಥವನಾಗಿದ್ದಾನೆ. ಕರ್ತನೆ, ದಯಾಮಯ ಸ್ವಾಮಿ, ಕೊಟ್ಟಂಥ ಎಲ್ಲ ನಿನ್ನ ಕೃಪಾವರಗಳಿಗೂ ಸ್ತೋತ್ರ. ಕೈ ಹಿಡಿದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ, ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.